ಏನಿದು ಚಿಯಾ ಸೀಡ್ಸ್ನ ತೋರಿಸ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ ಅಲ್ವಾ? ಚಿಯಾ ಸೀಡ್ಸ್ನ ನಾನು ನೈಟ್ ನೆನೆ ಹಾಕಿದ್ದೆ. ನೆನೆ ಹಾಕಿದಾಗ ಈ ರೀತಿ ಆಗುತ್ತೆ. ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಮತ್ತು ನಿಂಬೆಹಣ್ಣು ರಸ ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಕುಡಿದ್ರೆ ಒಳ್ಳೆಯದು ಅಂತೇಳಿ ಕುಡಿತಾ ಇದ್ದೀನಿ. ನಾನು ಬೆಳಿಗ್ಗೆ ಯಾವಾಗಲೂ ಇದೇ ಕುಡಿಯೋದು. ಒಂದೊಂದು ಸಲ ಇದು ಕುಡಿತೀನಿ, ಒಂದೊಂದು ಸಲ ಬರೀ ಜೇನುತುಪ್ಪ ಬಿಸಿನೀರು ಕುಡಿತೀನಿ. ಯಾವುದಾದ್ರೂ ಸರಿ ನಾನು ಬೆಳಿಗ್ಗೆ ಎದ್ದು ಕಾಫಿ ಟೀ ಏನೂ ಕುಡಿಯೋಕ್ಕೆ ಹೋಗಲ್ಲ. ಈ ಥರ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತೇಳಿ ನಾನು ಈ ಥರ ಮಾಡಿದ್ದೀನಿ. ನೀವು ಬಿಸಿ ನೀರು ಅಷ್ಟೇ ಬೆಚ್ಚಗಿರೋ ನೀರು ಹಾಕ್ಕೊಂಡ್ರೆ ಬೆಟರು. ಆದರೆ ನನಗೆ ತುಂಬ ಬಿಸಿ ನೀರು ಬೇಕು ಅಂತೇಳಿ ನಾನು ಬಿಸಿ ಹಾಕ್ಕೋತಾ ಇದ್ದೀನಿ. ನನಗೆ ಬಿಸಿ ಬಿಸಿ ಇಷ್ಟ. ನೋಡಿ, ಈಗ ನಿಂಬೆಹಣ್ಣು ರಸ ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಕುಡೀರಿ. ಮತ್ತು ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆಯದು, ಜೊತೆಗೆ ಡೈಜೆಷನ್ಗಂತೂ ತುಂಬ ಒಳ್ಳೆಯದು. ಚಿಯಾ ಸೀಡ್ಸ್ ಮತ್ತು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು, ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳ್ಬೋದು. ಇದನ್ನು ಕುಡೀರಿ. ಹೇಗಿತ್ತು ಈ ಡ್ರಿಂಕ್ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಚಿಯಾ ಸೀಡ್ಸ್ ಕುಡ್ದಾದ್ಮೇಲೆ ನಾನು ಬೆಳಿಗ್ಗೆ ತಿಂಡಿಗೆ ಪೂರಿ ಮತ್ತು ಮೊಳಕೆ ಕಾಳು ಗ್ರೇವಿ ಟೈಪ್ ಮಾಡಿದ್ದೆ. ಈ ಥರ ತಿಂಡಿನ ನಾನು ಬೇಗ ಮುಗಿಸ್ದೆ ಬ್ರೇಕ್ಫಾಸ್ಟ್ನ. ಅದಾದ ನಂತರ ಮನೆ ಪಕ್ಕ ಪಾರಿವಾಳಗಳು ಬಂದಿದ್ವು, ಹಾಗೆ ಅದನ್ನು ವೀಡಿಯೋ ಮಾಡಿದ್ದೆ. ಚೆನ್ನಾಗಿತ್ತು ಅಂತೇಳಿ ಎಲ್ಲ ಒಂದೊಂದಾಗಿ ಒಂದೊಂದು ಕಾಳಾಗ್ತಾ ಇದ್ದಾಗ ಬರ್ತಾಯಿದ್ವು. ಚೆನ್ನಾಗಿತ್ತಲ್ಲ ಅಂತೇಳಿ ಸ್ವಲ್ಪ ಹಾಗೆ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಪಾರಿವಾಳ ಅಲ್ವಾ, ಓಡಾಡ್ತಾಯಿದ್ವು, ಹಾಗೆಯೇ ನಾನು ವೀಡಿಯೋ ಮಾಡಿದ್ದೀನಿ. ಅದಾದ ನಂತರ ಎತ್ತಿನ ಗಾಡಿ ತೊಗೊಂಡು ಬಂದಿದ್ದರು. ಎತ್ತಿನ ಗಾಡಿ ನನ್ನ ಮಗಳು ಓಡಿಸ್ತೀನಿ ಅಂತೇಳಿ ಓಡಿಸ್ತಾ ಇದ್ಲು. ಸ್ವಲ್ಪ ಭಯನೂ ಆಗ್ತಾಯಿತ್ತು. ಎತ್ತಿನ ಗಾಡಿಯಲ್ಲಿ ಹೆಚ್ಚು ಕೂತಿಲ್ಲ. ಎತ್ತಿನ ಗಾಡಿ ಅನ್ನೋಕ್ಕಿಂತ ಟೈರ್ ಗಾಡಿ ಅದು. ಎತ್ತಿನ ಗಾಡಿ ಆದರೆ ಚಕ್ರನೂ ಕೂಡ ಮರದಲ್ಲೇ ಇರುತ್ತಲ್ಲ, ಅದು ಎತ್ತಿನ ಗಾಡಿ. ಇವಾಗ ನಮ್ಮ ಮನೇಲಿ ಇದ್ದಿದ್ದು ಟೈರ್ ಗಾಡಿ. ಅಲ್ಲಿ ಹೋಗ್ತಾ ಒಂದೆರಡು ಮರನೂ ಇತ್ತು ನಮ್ಮ ತೋಟದಲ್ಲಿ, ಅದು ಎಟಕ್ತಾ ಇರಲಿಲ್ಲ. ಆಗ ಗಾಡಿನ ಪಕ್ಕಕ್ಕೆ ನಿಲ್ಲಿಸಿ ಹತ್ತಕ್ಕೆ ಎಟ್ಕೋ ಥರ ನೇರಳೆ ಹಣ್ಣನ್ನು ಸ್ವಲ್ಪ ಕಿತ್ಕೊಂಡ್ವಿ. ಇದೇ ಫಸ್ಟ್ ಟೈಮ್ ಬಿಟ್ಟಿದ್ದು. ಸ್ವಲ್ಪ ಕಾಯಿ ಥರನೇ ಇತ್ತು. ಒಂದೊಂದು ಮೇಲೆ ನೋಡಿದಾಗ ಹಣ್ಣುಗಳ ಥರನೇ ಇದ್ವು. ಹಾಗಾಗಿ ಅದನ್ನು ಕೀಳಕ್ಕೆ ಆಗ್ತಿರ್ಲಿಲ್ಲ. ಗಾಡೀಲಿ ಎಷ್ಟು ನಿಂತ್ಕೊಂಡು ಎಟಕ್ತೋ ಅಷ್ಟೊಂದು ಸ್ವಲ್ಪ ಕಿತ್ಕೊಂಡ್ವಿ. ಅದಾದ ನಂತರ ಮೇಲೆಲ್ಲ ತುಂಬ ಒಂದೊಂದರ ದೂರದಲ್ಲಿ ತುಂಬ ಚೆನ್ನಾಗಿದ್ದು ಅಂತೇಳಿ ನನ್ನ ಮಕ್ಕಳು ಅವರಪ್ಪನ ಕಿತ್ಕೊಡಿ ಅಂತ ಹೇಳ್ತಾಯಿದ್ರು. ಆ ಗಾಡಿ ಮೇಲೆ ನಿಂತ್ಕೊಂಡು ಕೀಳುವಂಥದ್ದನ್ನು ಕಿತ್ತರು. ಅದಾದಮೇಲೆ ಮರಕ್ಕೆ ಹತ್ತು ಕೀಳಪ್ಪ ಅಂತ ಹೇಳಿದ್ರು. ಆಗ ಮರಕ್ಕೆ ಹತ್ತು ಕೀಳ್ತೀನಿ ಅಂತೇಳಿ ಮರಕ್ಕೆ ಹತ್ತುತ್ತಾ ಇದ್ದಾರೆ. ನೋಡಿ, ಸಾಹಸ ಮಾಡಿ ಹತ್ತುತ್ತಾ ಇದ್ದಾರೆ ಮರಕ್ಕೆ. ಸಣ್ಣ ಮರ ಬೇರೆ ಇದು. ಒಬ್ಬಳು ಓಡಿಸ್ತಾ ಇದ್ಲು, ಅದಕ್ಕೆ ಇವಳು ನಾನು ಒಂದು ಸ್ವಲ್ಪ ಇದು ಮಾಡ್ತೀನಿ, ಇನ್ನೊಬ್ಳು ಕೂಡ ಗಾಡಿನ ಓಡಿಸ್ತೀನಿ ಅಂತೇಳಿ ಅವಳು ಇಟ್ಕೊಂಡಿದ್ಲು. ಹಸು ಹೆದರ್ಕೋತಾಯಿದ್ರು. ಹಾಗೆಯೇ ಇಬ್ಬರು ಕೂಡ ಎತ್ತಿನ ಗಾಡಿ ಓಡಿಸ್ತಾಯಿದ್ರು. ಓಡಿಸಾದ್ಮೇಲೆ ನೋಡಿ, ನೇರಳೆ ಹಣ್ಣು ಇಷ್ಟು ಸಿಕ್ತು. ಇನ್ನೂ ಜಾಸ್ತಿ ಸಿಕ್ಕಿದ್ವು. ಚೆನ್ನಾಗಿರೋದು ಸಿಕ್ತಾ ಅಲ್ಲೇ ತಿನ್ಕೊಂಬಿಟ್ರು. ಇದು ನೋಡಿ, ಇಷ್ಟು ಸಿಕ್ಕಿದೆ ಅಂತೇಳಿ ವೀಡಿಯೋ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನನ್ನ ಮಗಳು ಒಬ್ಬರು ಕೂಡ ಬೆಳೆಸಿದ್ಲು. ನೋಡಿ, ಅದನ್ನು ಅಲ್ಲೇ ವೀಡಿಯೋ ಮಾಡಿದ್ದಾಳೆ. ಉಗುರು ತೋರಿಸ್ಕೊಂಡು ನಾವು ಅದನ್ನೇ ನಗಾಡ್ತಾಯಿದ್ವಿ. ಅಲ್ಲಿ ನೇರಳೆ ಹಣ್ಣನ್ನು ವೀಡಿಯೋ ಮಾಡೋ ಬದಲಿಗೆ ನೀನು ಉಗುರೂ ಶೋ ಮಾಡ್ತಿದ್ಯಾ ಅಂತ ಹಾಗೇ ಎಲ್ಲ ಮಾತಾಡಿಕೊಂಡು ತೋಟಕ್ಕೆಲ್ಲ ಹೋಗಿ ಬಂದ್ವಿ. ಬಂದಾದ ನಂತರ ಮಧ್ಯಾಹ್ನ ಸ್ವಲ್ಪ ಸಿಂಪಲ್ಲಾಗಿ ಊಟ ಮಾಡಿಕೊಂಡು ನೈಟು ಚಿಕನ್ ತೊಗೊಂಬಂದ್ಬಿಟ್ರು. ನನಗೆ ಮಾಡೋ ಮೂಡೇ ಇರಲಿಲ್ಲ. ನನ್ನ ಮಗಳು ಮಾಡ್ತೀನಿ, ನಾನೇ ಬಂದಂಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತೀನಿ ಕಣಮ್ಮ ಅಂತೇಳಿ ಮಾಡ್ತಾಯಿದ್ದಾಳೆ. ನಾನು ಸ್ವಲ್ಪ ಚಿಕನೆಲ್ಲ ತೊಳ್ಕೊಟ್ಟೆ. ಇವಳು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನ ಮಾಡಿಕೊಂಡು ಈರುಳ್ಳಿ ಟೊಮೊಟೊನೆಲ್ಲ ಹಚ್ಚಿಟ್ಕೊಂಡಿದ್ದಾಳೆ. ಫಸ್ಟ್ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದಾಳೆ. ಅದು ಹಾಕಿ ಅದಾದ ನಂತರ ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾಳೆ. ಮೆಣಸಿನ್ಕಾಯಿನೂ ಹಾಕಿ ಒಂದು 2 ಸೆಕೆಂಡ್ ರೋಸ್ಟ್ ಮಾಡ್ತಾಯಿದ್ದಾಳೆ. ಮೆಣಸಿನ್ಕಾಯಿ ತುಂಬ ಸ್ಟ್ರಾಂಗ್ ಆಗಿತ್ತು, ಹಾಗಾಗಿ ಒಂದು 3 ಮೆಣಸಿನ್ಕಾಯಿ ಹಾಕಿದ್ದಾಳೆ. ಅದಾದ ನಂತರ ಇಲ್ಲಿ ಈರುಳ್ಳಿಯನ್ನು ಕೂಡ ಹಚ್ಚಿಟ್ಕೊಂಡಿದ್ಲು. ಈರುಳ್ಳಿನೂ ಕೂಡ ಹಾಗೆ ಒಂದು 2 ಸೆಕೆಂಡ್ ಬಾಡಿಸ್ಕೊತಾ ಇದ್ದಾಳೆ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹಾಗೆಯೇ ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದಾಳೆ. ಅದಾದ ನಂತರ ಒಂಚೂರು ಅರಿಶಿನ ಪುಡಿನೂ ಕೂಡ ಹಾಕ್ಕೋತಾ ಇದ್ದಾಳೆ. ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದು 2 ಸೆಕೆಂಡು ಬಾಡಿಸ್ಕೊಳ್ಳಿ.
ಬಾಡಿಸ್ಕೊಂಡ ನಂತರ ಸ್ವಲ್ಪ ಅದ್ರ ಜೊತೆಗೇ ಉಪ್ಪು ಕೂಡ ಹಾಕ್ತಾಯಿದ್ದಾಳೆ. ಸ್ವಲ್ಪ ಈರುಳ್ಳಿ ಎಲ್ಲ ಬೇಗ ರೋಸ್ಟ್ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪಿನ ಪುಡಿನೂ ಕೂಡ ಹಾಕೋತಾ ಇದ್ದಾಳೆ. ಹಾಕ್ಕೊಂಡು ಹಾಗೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ಸಿಕಮ್ಮು ಕೂಡ ಹಾಕ್ತಾಯಿದ್ದಾಳೆ. ಒಂದು ಕ್ಯಾಪ್ಸಿಕಮ್ ಇತ್ತು ಅಂತೇಳಿ ಅದನ್ನು ಕಟ್ ಮಾಡಿ ಹಾಕ್ತಾಯಿದ್ದಾಳೆ. ಅದನ್ನು ಹಾಗೆ ಒಂದೆರಡು ಸೆಕೆಂಡ್ ಬಾಡಿಸಿ ಟೊಮೊಟೊ ಹಣ್ಣು ಕೂಡ ಹಚ್ಚಿಟ್ಕೊಂಡಿದ್ಲು. 2 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದಾಳೆ. ಹಾಕ್ಕೊಂಡು ಅದನ್ನು ಬಾಡ್ಸೋಕ್ಕಿಟ್ಟು ನಾನಿಲ್ಲಿ ಚಿಕನ್ನ ತೊಳೆದು ಕೊಟ್ಟಿದ್ದೀನಿ. ಅದನ್ನು ಕೂಡ ಈಗ ಟೊಮೊಟೊ ಹಣ್ಣೆಲ್ಲ ಬಾಡಿದೆ, ಸಾಫ್ಟಾಗಿದೆ ಟೊಮೊಟೊ ಹಣ್ಣೆಲ್ಲ. ಇವಾಗ ಚಿಕನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾಳೆ. ತೊಳ್ಕೊಟ್ಟಿರೋವಂಥ ಚಿಕನನ್ನೆಲ್ಲ ನೀಟಾಗಿ ಒಂದು ಕಡೆಯಿಂದ ಹಾಕ್ತಾಯಿದ್ದಾಳೆ. ಸ್ವಲ್ಪ ಕಬಾಬು ಕೂಡ ಸ್ವಲ್ಪ ಇಟ್ಟು ಸ್ವಲ್ಪ ಗ್ರೇವಿಗೆ ಯೂಸ್ ಮಾಡ್ಕೊತಾ ಇದ್ದಾಳೆ. ಸ್ವಲ್ಪ ಈರುಳ್ಳಿಗೆ ಉಪ್ಪು ಹಾಕಿದ್ಲು. ಇವಾಗ ಚಿಕನ್ಗೂ ಕೂಡ ಸ್ವಲ್ಪ ಹಾಕ್ತಿದ್ದಾಳೆ ಉಪ್ಪನ್ನ. ಹಾಕೆಲ್ಲ ಆದಮೇಲೆ ಒಂದೆರಡು ಸೆಕೆಂಡ್ ಬಾಡಿಸಾದ್ಮೇಲೆ ಸ್ವಲ್ಪ ಬೇಯಲಿ ಅಂತೇಳಿ 1 ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದಾಳೆ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ ಓಪನ್ ಆಗಿಯೇ. ಅದು ಬೆಂದೆಲ್ಲ ಆದಮೇಲೆ ಒಂದು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಕೂಡ ಹಾಕ್ತಾಯಿದ್ದಾಳೆ. ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಗರಂ ಮಸಾಲ, ಚಿಲ್ಲಿ ಪೌಡರು, ಧನಿಯಾ ಪೌಡರು ಎಲ್ಲ ಸ್ವಲ್ಪ ಹಾಕ್ತಿದ್ದಾಳೆ. ಅಮ್ಮ ಏನೇನು ಮಸಾಲೆ ಪೌಡರು ಇದೆ ಅದೆಲ್ಲ ಸ್ವಲ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ ನೋಡಿ ನಾನು ಇವತ್ತು ಮಾಡ್ತೀನಿ ಅಂಥೇಳಿ ಏನೇನು ಪೌಡರ್ ಇದೆ ಎಲ್ಲ ಹಾಕ್ತಾಯಿದ್ದಾಳೆ. ಮನೇಲಿ ಯಾವ್ಯಾವ ಪೌಡ್ರ್ ಇತ್ತು ಎಲ್ಲ ಪ್ಯಾಕ್ ಕೂಡ ತೆಗೆದಿಟ್ಕೊಂಡಿದ್ಲು. ತೆಗೆದಿಟ್ಟು ಎಲ್ಲ ಹಾಕ್ತಿದ್ದಾಳೆ. ಎಲ್ಲ ಸ್ವಲ್ಪ ಹಾಕ್ತಾಯಿದ್ಲು ನೋಡಿ. ಪೌಡ್ರುಗಳ ಪ್ಯಾಕ್ ಎಲ್ಲ ತೆಗೆದಿಟ್ಕೊಂಡಿದ್ದಾಳೆ. ಎಲ್ಲ ತೆಗೆದಿಟ್ಕೊಂಡು ಹಾಕ್ಕೊಂಡ್ಳು. ಇವಾಗ ನೋಡಿ ಈಗ ಸ್ವಲ್ಪ ಬೆಂದಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಇನ್ನೂ ಸ್ವಲ್ಪ ಮೇಲ್ಗಡೆ ಗರಂ ಮಸಾಲ ಕೂಡ ಹಾಕ್ತಾಯಿದ್ದಾಳೆ. ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ. ಬೆಂದೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಚೆನ್ನಾಗೂ ಇತ್ತು ಟೇಸ್ಟು. ಅವಳು ಹೆಂಗೆ ಬರುತ್ತೆ ಆ ರೀತಿಯಾಗಿ ಮಾಡಿದ್ಲು. ಟೇಸ್ಟೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಸಲ ಮಾಡ್ಕೊಂಡು ತಿನ್ನೋವಾಗೂ ಕೂಡ ಇತ್ತು. ನೋಡಿ ಈಗ ಒಂದು ಪ್ಲೇಟಿಗೂ ಕೂಡ ಬಡಿಸಿದ್ದಾಳೆ ಸೌತೆಕಾಯಿ ಎಲ್ಲ ಇಟ್ಟು. ತುಂಬ ಚೆನ್ನಾಗಿತ್ತು. ನಾವು ತಿಂದ್ವಿ. ಚಪಾತಿಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ಸ್ವಲ್ಪ ಕಬಾಬು ಕಲಸಿಟ್ಟಿದ್ದೆ, ಅದನ್ನು ಕೂಡ ಕರೆದಿದ್ದೆ. ಕಬಾಬು ಕೂಡ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಮಾಡಿರೋ ರೀತಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.